ಇವತ್ತಿನ ದಿನ ನಾವು ಏನ್ ಮಾಡ್ತಾ ಇದೀವಪ್ಪಾ ಅಂತಂದ್ರ, ನಂಬರನ್ನ ಯಾವ ತರನಾಗಿ ಮ್ಯಾನುವಲ್ ಆಗಿ ಅಲ್ಲ, ಒಂದು ಡಾಟಾನೇ ಇದನ್ನ ಮಾಡ್ಕೊಂಡು ನಾವು ಯಾವ ತರನಾಗಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದೀನಿ. ಪ್ರಥಮವಾಗಿ ನಾವು ಡಾಟಾನ ಪೂರ್ತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲೆಲ್ಲಿ ನಾವು ಸೆಲ್‌ಗಳಲ್ಲಿ ನಂಬರಿಂಗ್ ಹಾಕ್ತಾ ಇದೀವಲ್ಲ ಅಲ್ಲಿ ಹೋಗಿ, ಅದಾದ ನಂತರ ಇಲ್ಲಿ ಬಂದು ನಂಬರಿಂಗ್ ಅನ್ನುವಂತ ಒಂದು ಇದರಲ್ಲಿ ಹೋಗ್ಬೇಕಾಗುತ್ತೆ. ಹೋಗ್ಬಿಟ್ಟು ನಾವು ನಮಗೆ ಬೇಕಾದಂತ ಡಿಸೈನ್ ನಾವು ಆಯ್ಕೆ ಮಾಡ್ಕೊಂಡಿದೀವಿ. ನಾವು ಈ ಡಿಸೈನನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ನಾವು ಇಲ್ಲಿಯೂ ಮಾಡ್ತಾ ಇದೀವಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಇದನ್ನನ್ನು ಕೂಡ ನಾವು ನಂಬರಿಂಗ್ ಮಾಡ್ತಾ ಇದೀವಿ. ನಂಬರಿಂಗನ್ನ ಮಾಡಿದ ನಂತರ ಇಲ್ಲಿ ಬರ್ಬೇಕಾಗಿತ್ತು 14 ರಿಂದ 15 ಚಾಲುವಿನಿಂದ 15ರಿಂದ ಇಲ್ಲಿ 28ರವರೆಗೆ ಬರ್ಬೇಕಾಗಿತ್ತು. ಆದ್ರೆ ಇಲ್ಲಿ ಏನಾಗಿ ಬಂದಿದೆಪ್ಪಾ ಅಂದ್ರೆ ಈಗೇನ್ ಬಂದಿತ್ತಂದ್ರೆ 14 1 ರಿಂದ 14 ಬಂದಿದೆ. ನಾವೀಗ ಏನ್ ಮಾಡ್ತಾ ಇದೀವಪ್ಪಾ ಅಂತಂದ್ರೆ ಈಗೇನ್ ಮಾಡ್ತಾ ಇದೀವಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿದಿಂದ ಬಂದು ಇಲ್ಲಿ ನಂಬರ್ ಆಫ್ ವ್ಯಾಲ್ಯೂ ಅಂತ ಕೇಳ್ತಾ ಇದೆ. ಎಷ್ಟ್ ನಂಬರನ್ನ ಹಾಕ್ತಾ ಇದ್ದೀರಿ ಇಲ್ಲಿ ಅಂತ 15ರಿಂದ ಚಾಲು ಮಾಡ್ತಾ ಇದೀವಲ್ಲ ಅದಕ್ಕಾಗಿ ನಾವು 15ನೇ ಮಾಡಿ ಎಂಟ್ರಿ ಮಾಡಿದಿದ್ದಾಗೆ ನೋಡಬಹುದು ನೀವು. 15ರಿಂದ 28ರವರೆಗೆ ಬಂದಿದೆ. ಇದೇ ತರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಗೆಳೆಯರೇ. ಲೈಕ್ ಅಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.